ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಜೀನಾಮೆ ಅಂಗೀಕಾರಕ್ಕೆ ಡಿ.ಕೆ. ಶಿವಕುಮಾರ್ ಖಡಕ್ ಆದೇಶ. ಹೈಕಮಾಂಡ್ ವಿರುದ್ಧ ತಿರುಗಿ ಬಿದ್ದಂಥ ಸಿದ್ದರಾಮಯ್ಯ, ಅಂದರೆ ಮಾಜಿ ಸಿ.ಎಂ ಸಿದ್ದರಾಮಯ್ಯ. ಹೈಕಮಾಂಡ್ ಫ್ಲಾಪ್ ಶೋ. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಹೈಕಮಾಂಡ್ ಆದೇಶದ ಮೇರೆಗೆ ಮೇ 28ರಂದು ಸಿದ್ದರಾಮಯ್ಯನವರು ತಮ್ಮ ಸುದೀರ್ಘ ಅವಧಿಯ ಸಿ.ಎಂ ಪಟ್ಟಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಜೊತೆಗೆ ಆ ಖಾಲಿಯಾದ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಜೂನ್ 3ಕ್ಕೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಜೊತೆಗೆ ಅವರ ಜೊತೆಗೆ 13 MLAಗಳು ಸಚಿವರಾಗಿ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ನಿನ್ನೆಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಬರೋಬ್ಬರಿ 2 ತಿಂಗಳುಗಳು ಆದ ಬಳಿಕ ಎರಡನೇ ಹಂತವಾಗಿ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ. ಎಲ್ಲರೂ ಕೂಡ ಕಾದು ಕುಳಿತಿದ್ದೇನೆಂದರೆ 13 MLAಗಳು ಮೊದಲ ಹಂತದಲ್ಲಿ ಸಚಿವರಾದರೂ ಇನ್ನುಳಿದಂಥ 20 ಸಚಿವ ಸ್ಥಾನ ಖಾಲಿ ಇದೆಯಲ್ಲ, ಅದು ಯಾರಿಗೆಲ್ಲ ಕೊಡಬಹುದು, ಯಾವೆಲ್ಲ ಹೊಸಬರು ಸೇರ್ಪಡೆಯಾಗ್ಬೋದು, ಹೈಕಮಾಂಡ್ ಯಾವೆಲ್ಲ MLAಗಳಿಗೆ ಚಾನ್ಸ್ ಕೊಡಬಹುದು. ಮುಖ್ಯವಾಗಿ ನಯನ ಮೋಟಮ್ಮ, ಶರತ್ ಬಚ್ಚೇಗೌಡ, ಮಾಗಡಿ ಬಾಲಕೃಷ್ಣ, ಹೀಗೆ ಬೇರೆ ಬೇರೆ ಹೊಸ ಹೆಸರುಗಳು, ಪ್ರಿಯಾ ಕೃಷ್ಣ, ಹೊಸ ಹೆಸರುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದರೆ ಹೈಕಮಾಂಡ್ ಒಂದು ಫ್ಲಾಪ್ ಶೋ ಇದೆಯಲ್ಲ, ಅದರ ಪ್ರತಿಬಿಂಬವೆಂಬಂತೆ ನಯನ ಮೋಟಮ್ಮ ಇರಲಿಲ್ಲ, ಪ್ರದೀಪ್ ಈಶ್ವರ್ ಇರಲಿಲ್ಲ, ಶರತ್ ಬಚ್ಚೇಗೌಡ ಇರಲಿಲ್ಲ, ಯಾವ ಹೊಸ ಮುಖಗಳು, ಯಂಗ್ ಕ್ಯಾಂಡಿಡೇಟ್ಗಳು ಇರಲಿಲ್ಲ. ಜೊತೆಗೆ ರಾಹುಲ್ ಗಾಂಧಿ ಮಾತೆತ್ತಿದ್ರೆ ಮಹಿಳೆಯರಿಗೆ 50% ಮೀಸಲಾತಿ ಕೊಡಲೇಬೇಕು ಎನ್ನುವಂಥ ಮಾತನ್ನು ಘಂಟಾಘೋಷವಾಗಿ ಸಂವಿಧಾನದ ಬುಕ್ಕನ್ನು ಹಿಡ್ಕೊಂಡು ಹೇಳ್ತಾರೆ. ಇಲ್ಲ, ಮಹಿಳೆಯರಿಗೆ ಅವಕಾಶ ಕೊಡ್ತೇವೆ, ಮಹಿಳೆಯರಿಗೆ 33ರಿಂದ 50% ಮೀಸಲಾತಿಯನ್ನು ಕೊಡ್ತೇವೆ ಅನ್ನುವಂಥ ಒಂದು ದೊಡ್ಡ ಮಾತನ್ನು ಹೇಳ್ತಾರೆ. ಆದರೆ ನಿನ್ನೆ ಆದಂಥ ಸಚಿವ ಸಂಪುಟ ವಿಸ್ತರಣೆಯಲ್ಲಿ 50% ಹಾಳಾಗಲಿ, 33% ಹೋಗ್ಬಿಡಲಿ, 33 ಸಚಿವ ಸ್ಥಾನದಲ್ಲಿ ಒಂದು 3% ಕೊಟ್ಟರು ಕೂಡ ಒಂದು ಕ್ಯಾಂಡಿಡೇಟನ್ನು, ಒಂದು ಮಹಿಳಾ ಅಭ್ಯರ್ಥಿಯನ್ನು ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುವಂತೆ ಮಾಡ್ತಾಯಿದ್ರು. 100ಕ್ಕೆ 33% ಬೇಡ, 100ಕ್ಕೆ 3% ಅಂದರೂ ಕೂಡ 33 ಸಚಿವ ಸ್ಥಾನದಲ್ಲಿ ಕೇವಲ ಅಂದರೆ ಒಂದಾದರೂ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕೊಡ್ತಾಯಿದ್ರು. ಆದರೆ ಅದು ಕೂಡ ಕೊನೆಯಲ್ಲಿ ಆಗಲಿಲ್ಲವಲ್ಲ ಎನ್ನುವಂಥ ಬೇಸರ ಕರ್ನಾಟಕದ ಸರಿಸುಮಾರು 3 ಕೋಟಿ ಮಹಿಳೆಯರಿಗೆ ಆದಂಥ ಅವಮಾನ ಅಂತ ಹೇಳ್ಬೋದು. ಹಾಗಾದರೆ ನಿನ್ನೆ ಆದಂಥ ಒಂದು ಸಚಿವ ಸಂಪುಟದ ಲೀಸ್ಟ್ನಲ್ಲಿ ಯಾರೆಲ್ಲ ಹೊಸಬರಿದ್ದರು, ಯಾಕಿಷ್ಟು ಲೇಟ್ ಆಯಿತು, ಈ ಹೊಸಬರನ್ನ ಸೇರಿಸ್ಕೊಳ್ಳಿ, ಇಷ್ಟು 60 ದಿನ ಕಾಯಬೇಕಾಯ್ತಾ ಎನ್ನುವಂಥ ಒಂದು ಲೆಕ್ಕಾಚಾರ ನೋಡಿದಾಗ ನಾನು ಹೊಸಬರನ್ನ ಯಾರು ಆಯ್ಕೆ ಮಾಡಿದ್ದಾರೆ, 20 ಸಚಿವರಲ್ಲಿ 19 ಜನರನ್ನ ಕೊನೆಯಲ್ಲಿ ಆಯ್ಕೆ ಮಾಡಲಾಯಿತು. ಅದರಲ್ಲಿ 7 ಜನ ಈ ಹಿಂದೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇದ್ದವರೇ ಆಗಿದ್ದರಿಂದ ಇನ್ನುಳಿದಂಥ 12 ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಲಾಯಿತು. ಹೊಸ ಮುಖಗಳು ಅಂದ್ಕೂಡಲೇ ಅವ್ರು ಯಾರು ಅಪರಿಚಿತರ, ಹೊಸದಾಗಿ MLA ಆದಂಥವ್ರ, ಅಥವಾ ಶರತ್ ಬಚ್ಚೇಗೌಡ ಅಥವಾ ನಯನ ಮೋಟಮ್ಮ ಅಥವಾ ಪ್ರದೀಪ್ ಈಶ್ವರ್ನಂಥವ್ರ ನೋಡಲೇಬೇಕಲ್ವಾ. ಆ ಹೊಸಬರು ಯಾರು ಅಂದರೆ ನರೇಂದ್ರ ಸ್ವಾಮಿ, ಅವರು ಕೂಡ ಮಾಜಿ ಮಂತ್ರಿ ಆದಂಥವರು, ದೊಡ್ಡ ರಾಜಕಾರಣಿ, ಹಿರಿಯ ರಾಜಕಾರಣಿ, ಜೊತೆಗೆ ಕರ್ನಾಟಕಕ್ಕೆ ಚಿರಪರಿಚಿತರು. ರುದ್ರಪ್ಪ ಲಮಾಣಿ ಡೆಪ್ಯೂಟಿ ಸ್ಪೀಕರ್ ಆದಂಥವರು, ಅವರು ಕೂಡ ಚಿರಪರಿಚಿತರು. ಇಲ್ಲಿ ಗಮನಿಸಬೇಕಾದಂಥ 12 ಮುಖದಲ್ಲಿ ಹೊಸ ಆಯ್ಕೆ ಅಂದರೆ ಅದು ಬಸವಂತಪ್ಪ ಮಾತ್ರ. ಮೊದಲ ಬಾರಿ ಗೆದ್ದಂಥವರು, ಹಾವೇರಿ ಜಿಲ್ಲೆಯಿಂದ ಬಂದಂತೂ ಅವರಿಗೆ ಮಾತ್ರ ಹೈಕಮಾಂಡ್ ಅಳೆದು ತೂಗಿ ಮೊದಲ ಬಾರಿ ಗೆದ್ದಂಥವರಿಗೆ ಮಣೆ ಹಾಕಿದೆ. ಹಾಗಾಗಿ 60 ದಿನಗಳು ಕಾದು ಕುಳಿತು ಕೇವಲ ಬಸವಂತಪ್ಪ ಅವರ ಆಯ್ಕೆ ಮಾಡಲಿಕ್ಕೆ ಮಾತ್ರವೇ ಅನ್ನುವಂಥ ಒಂದು ಕ್ವಶನ್ ಕೂಡ ಬರುತ್ತೆ. ರಘುಮೂರ್ತಿ ಚಳ್ಳಕೆರೆಯಿಂದ, ಪುಟ್ಟರಂಗ ಶೆಟ್ಟಿ, ಅಜಯ್ ಸಿಂಗ್, ಶಿವಲಿಂಗೇಗೌಡ, ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ ಅವರನ್ನು ಡ್ರಾಪ್ ಮಾಡಲಾಯಿತು. ಬಸವರಾಜ್ ರಾಯರೆಡ್ಡಿ, ಜೊತೆಗೆ ವಿಜಯಾನಂದ ಕಾಶಂಪುರ್ ಮತ್ತು ಲಕ್ಷ್ಮಣ್ ಸವದಿ, ಇವರು ಯಾರು ಕೂಡ ಹೊಸಬರಲ್ಲ. ಇವರ ಹೆಸರು ಎಲ್ಲ ಕೇಳಿಬರ್ತಾ ಇತ್ತು. ಜೊತೆಗೆ ರೆಬಲ್ ಆದಂಥವ್ರು ಬೇಳೂರು ಗೋಪಾಲಕೃಷ್ಣ ನಿನ್ನೆ ರಾಜೀನಾಮೆ ಪತ್ರವನ್ನು ಹಿಡ್ಕೊಂಡಿದ್ರು, ಇವತ್ತು ಅವರು ವಾಪಸ್ ತೆಗೆದುಕೊಂಡಿದ್ದಾರೆ. TB ಜಯಚಂದ್ರ ಹೇಳ್ತಾರೆ, ಇಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದದ್ದೇ ತಪ್ಪಾಯ್ತು ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ದಿನೇಶ್ ಗುಂಡೂರಾವ್ ಅವರು, ಇಲ್ಲ ನಾನು ಕೂಡ ಸಚಿವ ಸಂಪುಟದಲ್ಲಿ ಇರಬೇಕಿತ್ತು ಎನ್ನುವಂಥ ಮಾತು. ಜೊತೆಗೆ ಅವರ ಪತ್ನಿಯಾದಂಥ ಟಬು ಅವರ ಇಂಗ್ಲಿಷ್ ಟಾಂಟ್ ಕೂಡ ಸದ್ದು ಮಾಡ್ತಿದೆ. MC ಸುಧಾಕರ್, ಜೊತೆಗೆ ಕೊತ್ತನೂರು ಮಂಜುನಾಥ್, ಇವರೆಲ್ಲ ಕೋಲಾರ ಕಡೆಯಿಂದ ಈಗ ಮೀಟಿಂಗ್ ಮಾಡ್ತಿದ್ದಾರಂತೆ. ಜೊತೆಗೆ ತನ್ವೀರ್ ಶೇಟ್ ರಾಜೀನಾಮೆ ಕೊಡುವಂಥ ಹಂತ, ಜೊತೆಗೆ ಪ್ರಿಯಾ ಕೃಷ್ಣ ಮತ್ತು ಅವರ ಅಪ್ಪ ಕೃಷ್ಣಪ್ಪ ಇವರೆಲ್ಲ ರೆಬಲ್ ಆಗಿದ್ದಾರೆ. ಇವರ ರೆಬಲಿಸಮ್ ಕೂಡ ಒಂದು 2 ದಿನ
ಮುಟ್ಟಬಹುದು. 2 ದಿನದ ಎಲ್ಲವೂ ಕೂಡ ಶಾಂತವಾಗ್ಬೋದು. ಇದು ನಿನ್ನೆ ಆದಂಥ ಅಪ್ಡೇಟ್. ಜೊತೆಗೆ ಮೂರು ಲೀಸ್ಟ್ಗಳು. KN ರಾಜನ್ ಹೇಳ್ತಾರೆ, ಇದು ಕಾಂಗ್ರೆಸ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ 3 ಲೀಸ್ಟ್ಗಳು ಒಂದರ ಮೇಲೊಂದರಂತೆ ಚೇಂಜ್ ಆಗಿ ಕೊನೆಗೆ ಇಷ್ಟು ದಿನ ಕಾದಿದ್ದು ಕೊನೆಗೆ ಮುಂದೆ ದಿನ 3 ಲೀಸ್ಟ್ ಚೇಂಜ್ ಆಗಬೇಕಾಗಿ ಬಂತಲ್ಲ ಎನ್ನುವಂಥ ಅಪಹಾಸ್ಯದ ಮಾತನ್ನು ಹೇಳ್ತಾರೆ. ಫಸ್ಟ್ ಲೀಸ್ಟ್ ಬಿಡುಗಡೆಯಾಗುತ್ತೆ. 20 ಜನ MLAಗಳನ್ನು ಸಚಿವರಾಗಿ ಮಾಡ್ತೀವಿ ಅನ್ನುವಂಥ ಲೀಸ್ಟಲ್ಲಿ ಮಂಕಾಳು ವೈದ್ಯ ಇರ್ತಾರೆ. ಬಿಡುಗಡೆಯಾದ 10 ನಿಮಿಷದಲ್ಲಿ ಮತ್ತೊಂದು ಲೀಸ್ಟ್ ಬರ್ತಾರೆ. ಆ ಲೀಸ್ಟ್ನಲ್ಲಿ 12ನೇ ಜಾಗದಲ್ಲಿದ್ದಂಥ ಮಂಕಾಳು ವೈದ್ಯ ಅವರನ್ನು ತೆಗೆದುಹಾಕಿ SS ಮಲ್ಲಿಕಾರ್ಜುನ್ ಅವರನ್ನು ಸೇರಿಸ್ತಾರೆ. ಅಷ್ಟರ ಮಟ್ಟಿಗೆ 2 ಲೀಸ್ಟ್ ಆಯಿತು. ಕೊನೆಯ ಒಂದು 5 ಗಂಟೆಗೆ ಸಚಿವ ಸಂಪುಟದ ವಿಸ್ತರಣೆ ಅಥವಾ ಓತ್ ಕಾರ್ಯಕ್ರಮ ಇರುತ್ತೆ. 3 ಗಂಟೆ ಸುಮಾರಿಗೆ ಮತ್ತೊಂದು ಲಿಸ್ಟ್ ಬರುತ್ತೆ. ಅದರಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರೇ ಮಾಯ ಆಗಿಬಿಡುತ್ತೆ. ಹೀಗಾಗಿ 3 ಲೀಸ್ಟ್ಗಳು. ನಿಜಕ್ಕೂ ಕೂಡ 60 ದಿನ ಕಾದಿದ್ದು ಈ 3 ಲೀಸ್ಟ್ಗಳನ್ನ ಕೊಡ್ಲಿಕ್ಕೆ ಆಶ್ಚರ್ಯವೆಂಬಂತೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ DK ಶಿವಕುಮಾರ್ ಅವರು ಹೇಳ್ತಾರೆ, ಯಾರಾದರೂ ರಾಜೀನಾಮೆ ಕೊಟ್ಟರೆ ತತ್ಕ್ಷಣವೇ ವಿತೌಟ್ ವೇಟ್ ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡ್ತೀವಿ ಅನ್ನುವಂಥ ಒಂದು ಚಿಹ್ನೆಯನ್ನು ಒಂದು ಸಂಕೇತವನ್ನು ಆದೇಶವನ್ನು ಕೊಟ್ಟ ನಂತರ ಇದೀಗ ಬೇಳೂರು ಗೋಪಾಲ್ ಕೃಷ್ಣ ಅವರು ತಮ್ಮ ರಾಜೀನಾಮೆಯನ್ನು ಹಿಂದೆ ಸರಿದಿದ್ದಾರೆ. ನೋಡಬೇಕು, ಯಾರಾದರೂ ರಾಜೀನಾಮೆ ಹಂತಕ್ಕೆ ಹೋಗಿ ಎಕ್ಸೆಪ್ಟ್ ಆಗೋ ತನಕ ಹಠ ಹಿಡಿದು ರಾಜೀನಾಮೆಯನ್ನೇ ಕೊಟ್ಬಿಡ್ತಾರೆ, ನೋಡಬೇಕು. ಆದರೆ ಯಾವುದೇ ಹಂತಕ್ಕೂ DK ಸರ್ಕಾರ ಈ ರಾಜೀನಾಮೆಯ ಒಂದು ಪ್ರಹಸನಕ್ಕೆ ಹೆದರಲ್ಲ. ಯಾಕಂದರೆ ಅವ್ರ ಹತ್ರ ತುಳುಕ್ತಾ ಇದೆ ಬಹುಮತ. ಆದರೆ ಇಲ್ಲಿ ಗಮನಿಸಬೇಕಂತ ವಿಚಾರ ಅಂದರೆ, ಎಲ್ಲರೂ ಅಂದ್ಕೊಳ್ತಾ ಇದ್ರು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ದೊಡ್ಡ ಕಂದಕ ಇದೆ. ನಾವು ಕೂಡ ರಿಪೋರ್ಟ್ ಮಾಡಿದ್ವಿ, ಅದು ಕೂಡ ಇದೆ. ಆದರೆ ಸಿದ್ದರಾಮಯ್ಯನವರು ಯಾಕೆ DK ಶಿವಕುಮಾರ್ ಅವರ ಈ ಸಚಿವ ಸಂಪುಟದ ಪುನರಚನೆಗೆ ಹೋಗಲಿಲ್ಲ ಅಂದರೆ ಅದು DK ಶಿವಕುಮಾರ್ ಅವರ ವಿರುದ್ಧ ಅಲ್ಲ. DK ಶಿವಕುಮಾರ್ ಅವರು ಹೋರಾಡಿದ್ದಾರೆ. DK ಶಿವಕುಮಾರ್ ಅವರು ಪಕ್ಷವನ್ನು ಸಂಘಟನೆ ಮಾಡಿದರೆ, 3 ವರ್ಷ ಸಿದ್ದರಾಮಯ್ಯನವರು ಆಳ್ವಿಕೆ ಮಾಡಿದರೆ, ಅದಾದ ನಂತರ ಇನ್ನುಳಿದಂಥ 2 ವರ್ಷಕ್ಕೆ DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದಾರೆ. ಆದರೆ ಸಿಟ್ಟು ಯಾವ ಲೆವೆಲ್ಗೆ ಇತ್ತಂದರೆ, ತಾನು ಸೂಚಿಸಿದಂಥ ಒಬ್ಬ ಅಭ್ಯರ್ಥಿಯನ್ನು ಕಡೆಗಣನೆ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನ್ನ ಕ್ಯಾಂಡಿಡೇಟು ಅಲ್ಲ ಅಥವಾ DK ಶಿವಕುಮಾರ್ ಕ್ಯಾಂಡಿಡೇಟು ಅಲ್ಲ, 3ನೇ ಅಭ್ಯರ್ಥಿಯನ್ನು ಹಾಕಿ ಯಾಕೆ ಮೋಸ ಮಾಡಿದ್ರು ಎನ್ನುವಂಥ ಸಿಟ್ಟಿದೆಯಲ್ಲ ಹೈಕಮಾಂಡ್ ವಿರುದ್ಧ. ಆ ಸಿಟ್ಟಿನಿಂದ ನಿನ್ನೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಈ ಸಚಿವ ಸಂಪುಟ ವಿಸ್ತರಣೆ ಇದೆ 2ನೇ ಹಂತ, ಅದಕ್ಕೂ ಹೋಗಿಲ್ಲ. ಯಾಕಂದರೆ ಒಂದು ಹಂತಕ್ಕೆ ಯತೀಂದ್ರ ಅವರನ್ನ, ತಮ್ಮ ಪುತ್ರ ಆದಂಥ ಯತೀಂದ್ರ ಅವರನ್ನ ಮಿನಿಸ್ಟರ್ ಮಾಡ್ತಾರೆ ಕುರುಬಕೋಟದಿಂದ ತಮ್ಮ ಮಗನನ್ನೇ ಯಾಕೆ ಮಿನಿಸ್ಟರ್ ಮಾಡಿದ್ರು ಎನ್ನುವಂಥ ಅಪವಾದನ ಹೊರಗೆ ಬರಲಿಕ್ಕೆ ಬೈರತಿ ಸುರೇಶ್ ಎನ್ನುವಂಥ ಆಪ್ತನ್ನು ಕೂಡ ಕುರುಬ ಸಮುದಾಯದಿಂದ ಮಂತ್ರಿ ಮಾಡಿದ್ರು. ಅದಾದ ನಂತರ 2ನೇ ಹಂತಕ್ಕಿಲ್ಲ, ದಕ್ಷಿಣ ಕರ್ನಾಟಕ ಅಥವಾ ಸೌತ್ ಕರ್ನಾಟಕ ಇದೆ, ಅದನ್ನು ಬಿಟ್ಟು ಉತ್ತರ ಕರ್ನಾಟಕ ಒಂದು ಹೆಸರು ಬೇಕು ಎನ್ನುವಂಥ ಕಾರಣಕ್ಕಾಗಿ ಬ್ಯಾಡಗಿಯ MLA ಆಗಿರುವಂಥ ಬಸವರಾಜ ಶಿವಣ್ಣ ಹೆಸರನ್ನು ಕೂಡ ತನ್ನ ಮೊಟ್ಟ ಮೊದಲ ಪ್ರಯಾರಿಟಿಯಾಗಿ ಇದೇ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಕಳಿಸಿರ್ತಾರೆ. ಜೊತೆಗೆ ಉಮಾಶ್ರೀ ಹೆಸರು ಕೂಡ ಕಳಿಸಿರ್ತಾರೆ. ಆದರೆ ಬಸವರಾಜ ಶಿವಣ್ಣನವರ ಹೆಸರನ್ನು ಕೈಬಿಟ್ಟು 3ನೇ ಅಭ್ಯರ್ಥಿಯಾಗಿದ್ದಂಥ ಅಥವಾ DK ಶಿವಕುಮಾರ್ ಅಭ್ಯರ್ಥಿಯೂ ಆಗಿರೋದಂಥ ಗಾಯತ್ರಿ ಶಾಂತೇಗೌಡ ಹೆಸರನ್ನು ಸ್ವತಃ ಮಲ್ಲಿಕಾರ್ಜುನ್ ಅವರು ಸೂಚಿಸಿದ್ರು ಮತ್ತು ಅವರ ಹೆಸರು ಕೂಡ ಇತ್ತು ಎನ್ನುವ ಕಾರಣಕ್ಕಾಗಿ ಆಕ್ರೋಶಗೊಂಡಂಥ ಸಿದ್ದರಾಮಯ್ಯನವರು ವೇಣುಗೋಪಾಲ್ ಅವರಿಗೆ ಫೋನ್ ಹೇಳ್ತಾರಂತೆ, ಒಂದು ಹಂತಕ್ಕೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಕೈ ಬಿಡಲಿಲ್ಲ ಅಥವಾ ಬಸವರಾಜ ಶಿವಣ್ಣನವರ ಹೆಸರನ್ನು ಸೇರಿಸಲಿಲ್ಲ ಅಂದರೆ ನನ್ನ ಮಗನಾದಂಥ ಯತೀಂದ್ರ ಅವರ ರಾಜೀನಾಮೆಯನ್ನು ಈ ತಕ್ಷಣವೇ ಕೊಡುವಂತೆ ಮಾಡ್ತೇನೆ ಅನ್ನುವಂಥ ಒಂದು ಬೆದರಿಕೆ ಹಾಕಿದಾಗ ವೇಣುಗೋಪಾಲ್ ಅವರು ತತ್ಕ್ಷಣವೇ ಗಾಯತ್ರಿ ಶಾಂತೇಗೌಡ ಅವರ ಒಂದು ಪ್ರಮಾಣ ವಚನ ಸ್ವೀಕಾರವನ್ನು ತಡೆ ಹಿಡಿದ್ರು. ಜೊತೆಗೆ ಐದರ್ ಇಟ್ ಮೇ ಬಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ಉಮಾಶ್ರೀ ಅಥವಾ ಬಸವರಾಜ ಶಿವಣ್ಣನವರು ಮುಂದಿನ ಹಂತದಲ್ಲಿ ಸಂಪುಟ ಸೇರ್ಪಡೆಯಾಗಬಹುದು ಎನ್ನುವಂಥ ಲೆಕ್ಕಾಚಾರ ಜೋರಾಗಿ ಕೇಳಿ ಬರ್ತಾ ಇದೆ. ಇದರ ಮಧ್ಯೆ ಯಾಕೆ ಸಿದ್ದರಾಮಯ್ಯನವರು DK ಸಚಿವ ಸಂಪುಟದ ವಿಸ್ತರಣೆಗೆ ಹೋಗಲಿಲ್ಲ ಅಂದರೆ ಸಿಟ್ಟು ಬಂದಿತ್ತು ಅವರಿಗೆ, ಹೈಕಮಾಂಡ್ ವಿರುದ್ಧ ಸಿಟ್ಟಿತ್ತು. ತಾನು ಕಳಿಸಿದಂಥ ಒಂದು ಬಸವರಾಜ ಶಿವಣ್ಣನವರ ಹೆಸರನ್ನು ಯಾಕೆ ತೆಗೆದುಕೊಂಡಿಲ್ಲ ಅನ್ನುವಂಥ ಸಿಟ್ಟಿತ್ತು. ಜೊತೆಗೆ ಬಸವರಾಜ ಶಿವಣ್ಣ ಮತ್ತು ಗಾಯತ್ರಿ ಇಬ್ಬರನ್ನೂ ಕೂರಿಸ್ಕೊಂಡು ಖಡಾಖಂಡಿತವಾಗಿ ನೇರವಾಗಿ ಹೇಳಿದ್ರಂತೆ, ಅದೇನೆಂದರೆ ನಾನು ಬಸವರಾಜ ಶಿವಣ್ಣನವರ ಹೆಸರನ್ನು ತಿಳಿಸಿದ್ದೆ ಅಥವಾ ರೆಫರ್ ಮಾಡಿದ್ದೆ. ಆದರೆ ಹೈಕಮಾಂಡ್ ಬೇರೆ ಲೆಕ್ಕದಲ್ಲಿ ಗಾಯತ್ರಿ ಅವರನ್ನ ಮಂತ್ರಿ ಮಾಡಲಿಕ್ಕೆ ಹೊರಟಿದೆ. ಒಂದು ವೇಳೆ ಗಾಯತ್ರಿ ಅವರನ್ನ ಮಂತ್ರಿ ಮಾಡಿ ಬಸವರಾಜ ಶಿವಣ್ಣನವ್ರನ್ನ ಹೊರಗಿಟ್ಬಿಟ್ರೆ ನಾನು ಸುಮ್ಮನಿರಲ್ಲ ಎನ್ನುವಂಥ ಆಕ್ರೋಶದ ಮಾತನ್ನು ಸ್ವತಃ ಇಬ್ಬರನ್ನು ಕೂರಿಸ್ಕೊಂಡು ಇಬ್ಬರ ಮುಂದೆ ಹೇಳಿದ್ರು ಎನ್ನುವಂಥ ಮಾತು ಚರ್ಚೆ ಆಗ್ತಿದೆ. ಜೊತೆಗೆ ಹೈಕಮಾಂಡ್ಗೂ ಕೂಡ ಕಾಲ್ ಮಾಡಿ ಹೇಳಿ ನಾನು ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಭಾಗಿಯಾಗಲ್ಲ ಎನ್ನುವಂಥ ಮಾತನ್ನು ಹೇಳಿದ್ರು. ಹೀಗಾಗಿ ಅವರು ಭಾಗಿಯಾಗಿಲ್ಲ. ಆದರೆ ಯತೀಂದ್ರ ಅವರು ಹೇಳುವ ಪ್ರಕಾರ ಇಲ್ಲ, ನಮ್ಮ ತಂದೆಯವರ ಹುಟ್ಟುಹಬ್ಬ ಇದ್ದ ಕಾರಣಕ್ಕಾಗಿ ಎಲ್ಲ ಸಚಿವರು ಎಲ್ಲ ಮುಖಂಡರು ಮನೆಗೆ ಬಂದು ವಿಶ್ ಮಾಡ್ತಿದ್ರು, ಹೀಗಾಗಿ ನಮಗಲ್ಲಿ
ಹೋಗ್ಲಿಕ್ಕಾಗಲಿಲ್ಲ ಅನ್ನುವಂಥ ಹಾರೈಕೆಯ ಉತ್ತರವನ್ನು ಕೊಟ್ಟಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಬರ್ತ್ಡೇ ಮಾಡಿಕೊಳ್ಳುವಂಥ ವ್ಯಕ್ತಿತ್ವದ ಅಲ್ವೇ ಅಲ್ಲ ಅವರು. ಅಹಿಂದ ಸಮುದಾಯ ಮೂಢನಂಬಿಕೆ ವಿರುದ್ಧ ಹೋರಾಡುವಂಥವ್ರು. ಜೊತೆಗೆ ಅವ್ರು ಹೇಳ್ತಾರೆ, ಇಲ್ಲ ಈ ಬರ್ತ್ಡೇ ಕೂಡ ನನ್ನ ಬರ್ಡೇ ಅಲ್ಲ, ಯಾರೋ ನಮ್ಮ ಶಾಲೆಗೆ ಅಪ್ಪ ಅಮ್ಮ ಸೇರಿಸುವಾಗ ಅದು ಹಾಕಿದೆ ಬಿಟ್ಟು ನನ್ನ ಆ್ಯಕ್ಚುಲ್ ಬರ್ತ್ಡೇ ನನಗೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೀಗಾಗಿ ಸಿದ್ದರಾಮಯ್ಯನಂಥವರು ಅಂಥ ವ್ಯಕ್ತಿತ್ವ, 8 ವರ್ಷ ಮುಖ್ಯಮಂತ್ರಿ ಆಗಿದ್ದಂಥವ್ರು, 17 ಬಾರಿ ಬಜೆಟನ್ನು ಮಂಡನೆ ಮಾಡಿದಂಥ ವ್ಯಕ್ತಿ ತನ್ನ ಬರ್ತ್ಡೇಗೋಸ್ಕರ ಪಕ್ಷದ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೋಗದೇ ಇರ್ತಾರೆ. ಅಲ್ಲೆಗಳೆಯುವಂಥದ್ದು, ಜೊತೆಗೆ ಅದು ಯತೀಂದ್ರ ಹೇಳುವಂಥ ಒಂದು ಊಹಾಪೋಹದ ಮಾತಾಗಿರುವ ಅವರಿಗೆ ಸಿಟ್ಟಿತ್ತು. ಹೈಕಮಾಂಡ್ ನನ್ನ ಮಾತನ್ನಿಗೆ ಬೆಲೆ ಕೊಡಲಿಲ್ಲ, ಮುಖ್ಯಮಂತ್ರಿಯಿಂದ ಕೆಳಗಿಳಿಸಿದಂತೆ ನನ್ನ ಯಾವ ಮಾತು ಕೂಡ ಬೆಲೆಗೆ ಅಥವಾ ಪರಿಗಣನೆಗೆ ತೆಗೆದುಕೊಳ್ತಾ ಅನ್ನುವಂಥ ಕಾರಣಕ್ಕಾಗಿ ಅವರು ಇದೀಗ ಸಚಿವ ಸಂಪುಟ ವಿಸ್ತರಣೆ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಇದು ಒಂದನೇ ಸಿಟ್ಟು, ಇದು ಎರಡನೇ ಸಿಟ್ಟು. ಒಂದನೇ ಸಿಟ್ಟು, ಅವರು ಸದ್ಯದಲ್ಲೇ ಒಂದು ನಿರ್ಣಯವನ್ನು ಕೂಡ ಕೈಗೊಂಡಿದ್ರು. 2028ಕ್ಕೆ ನಾನು ಸಕ್ರಿಯ ರಾಜಕಾರಣ ಅಂದರೆ ಚುನಾವಣಾ ರಾಜಕೀಯದಿಂದ ಹೊರಗುಳಿತಿದ್ದೇನೆ, ಯಾಕಂದರೆ ಸದ್ಯದ ರಾಜಕಾರಣ ಕಲುಷಿತಗೊಂಡಿದೆ ಎನ್ನುವಂಥ ನೇರವಾದ ಆರೋಪವನ್ನು ಮಾಡಿ ಸದ್ಯದ ಮಟ್ಟಿಗೆ ಇದೀಗ ರಾಜಕೀಯದಿಂದಲೂ ಕೂಡ ದೂರ ಇದ್ದರು. ಕೊನೆಯ ಹಂತದಲ್ಲಿ ಬಸವರಾಜ ಶಿವಣ್ಣನವರ ಹೆಸರನ್ನು ಸೂಚಿಸಿದ್ರು, ಅದಕ್ಕೂ ಕೂಡ ಮರೆಯೋದಿಲ್ಲ ಅಂದಮೇಲೆ ನಾನು ಯಾಕೆ ಸರ್ಕಾರದ ಭಾಗವಾಗಿರಬೇಕು, ಯಾಕೆ ನಾನು ಕಾಂಗ್ರೆಸ್ನ ಭಾಗವಾಗಿರಬೇಕು, ಯಾಕೆ ನಾನು ಸಚಿವ ಸಂಪುಟದ ವಿಸ್ತರಣೆಗೆ ಹೋಗಬೇಕು ಎನ್ನುವಂಥ ಒಂದು ಅಸಮಾಧಾನದಿಂದ ಅವರು ಸಚಿವ ಸಂಪುಟದ ವಿಸ್ತರಣೆಗೂ ಕೂಡ ಹೋಗಲಿಲ್ಲ. ಒಟ್ಟಾರೆಯಾಗಿ 60 ದಿನದಲ್ಲಿ ಕೆಲವೊಂದು ಹೆಸರನ್ನು ಸೇರಿಸ್ಕೊಳ್ಳಿ ಇಷ್ಟು ಶ್ರಮ ವಹಿಸಬೇಕಾಯ್ತಾ ಕಾಂಗ್ರೆಸ್ ಹೈಕಮಾಂಡ್ ಎನ್ನುವಂಥ ಮಾತು ಕೇಳಿಬರ್ತಿದೆ. ಒಂದು ಹಂತಕ್ಕೆ ಈ ಪ್ರಹಸನ, ಸಂಪುಟ ವಿಸ್ತರಣೆ ಎನ್ನುವಂಥ ಪ್ರಹಸನ ಕಾಂಗ್ರೆಸ್ ಹೈಕಮಾಂಡ್ ಒಂದು ಫ್ಲಾಪ್ಸು ಅಂತ ಹೇಳ್ಬೋದು. ಯಾಕಂದರೆ 60 ದಿನ ರಾಹುಲ್ ಗಾಂಧಿ ಅವರು ಬೆಳವಣಿಗೆ ಆಗ್ತಾರೆ, ರಾಹುಲ್ ಗಾಂಧಿ ಅವ್ರಿಗೆ ಮೆಚುರಿಟಿ ಬಂದಿದೆ, ವೇಣುಗೋಪಾಲ್ ಅವರು ಖಡಕ್ ನಿರ್ಣಯವನ್ನು ತೆಗೆದುಕೊಳ್ತಾರೆ, ಎಲ್ಲ ಸರಿ ಇತ್ತು. ಆದರೆ ಹೈಕಮಾಂಡ್ ಮುಖ್ಯಮಂತ್ರಿಗಳ ಪರಮಾಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ವೇಣುಗೋಪಾಲ್ ಅವರ ಸಹಿ ಇರುವಂಥ ಒಂದು MLAಗಳ ಲೀಸ್ಟನ್ನು ಕಳಿಸ್ಕೊಂಡು ಇವರು ಮಂತ್ರಿಗಳಾಗ್ತಾರೆ ಅಂದರೆ ಇದು ಯಾವ ಲೆಕ್ಕ? ನಂಬರ್ 1 ಫಾಲ್ಟ್. ಎರಡನೇದಾಗಿ 50% ಮೀಸಲಾತಿ ಎಂದು ಬಾಯಿ ಪಡ್ಕೊಳ್ತಿದ್ದಂಥ ಕಾಂಗ್ರೆಸ್ ಇದೀಗ ಒಬ್ಬ ಮಹಿಳಾ MLAನೂ ಕೂಡ ಸಚಿವರನ್ನಾಗಿ ಮಾಡದೆ ಕರ್ನಾಟಕದ ಮಹಿಳೆಯರಿಗೆ ಮಾಡಿದಂಥ ಅವಮಾನ. ಮೂರನೇದಾಗಿ ಮೂರು ಲಿಸ್ಟು, ಒಂದು ಮಂಕಳ ವೈದ್ಯ ಇರ್ತಾರೆ 2ನೇ ಲಿಸ್ಟ್ನಲ್ಲಿ, ಮಲ್ಲಿಕಾರ್ಜುನ್ ಇರ್ತಾರೆ 3ನೇ ಲಿಸ್ಟಲ್ಲಿ, ಗಾಯತ್ರಿ ಶಾಂತಿಗೌಡ್ರೆ ಮಾಯ ಆಗಿಬಿಡ್ತಾರೆ. ಇವೆಲ್ಲವೂ ಕೂಡ ನಿನ್ನೆ ಕಾಂಗ್ರೆಸ್ ಮಾಡಿಕೊಂಡಂಥ ಎಡವಟ್ಟು. ಹೀಗಾಗಿ ಹೈಕಮಾಂಡ್ ಜೋರಾಗಿ ಸದ್ದು ಮಾಡ್ತಾ ಇತ್ತು, ಆದರೆ ರಾಜೀನಾಮೆ ಅಂಗೀಕಾರಕ್ಕೆ DK ಕೂಡ ನೇರವಾಗಿ ಆದೇಶ ಕೊಟ್ಟಿದ್ದಾರೆ. ಹೀಗಾಗಿ ಒಬ್ಬೊಬ್ಬರು ಇದೀಗ ರಾಜೀನಾಮೆ ಹಿಂಸರಿತಾ ಇದ್ದಾರೆ. ಹೈಕಮಾಂಡ್ ವಿರುದ್ಧವೇ ರೊಚ್ಚಿಗಿದ್ದು ಸಂಪುಟ ವಿಸ್ತರಣೆಗೆ ಗೈರಾದಂಥ DK ಶಿವಕುಮಾರ್. ಒಟ್ಟಾರೆಯಾಗಿ ಹೈಕಮಾಂಡ್ನ ಫ್ಲಾಪ್ಸು ಅಂತ ಹೇಳ್ಬೋದು. ನೋಡಬೇಕು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ. ಸಿದ್ದರಾಮಯ್ಯನವರು ಯಾವ ತರಹದಲ್ಲಿ ಕಾಂಗ್ರೆಸ್ನ ಪಾರ್ಟ್ ಆಗಿರ್ತಾರೆ ಎಲ್ಲವೂ ಕೂಡ ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.